ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 30. ಗಾನವಿಗೆ ಡಿಕ್ಕಿ ಹೊಡೆಯಲು ಆತುರದಿಂದ ಅವಳ ಎದುರಿಗೆ ಬರುತ್ತಿರುವಾಗ ಇನ್ನೊಂದು ಕ್ಷಣದಲ್ಲಿ ಅವನು ಗಾನವಿಗೆ ಡಿಕ್ಕಿ ಹೊಡೆಯುತ್ತಾನೆ ಎನ್ನುವಷ್ಟರಲ್ಲಿ ಯಾರೋ ಗಾನವಿಯ ಸೊಂಟ ಹಿಡಿದು ರಭಸದಿಂದ ತಮ್ಮ ಕಡೆಗೆ ಎಳೆದುಕೊಳ್ಳುತ್ತಾರೆ. ತಕ್ಷಣ ತನ್ನ ಸೊಂಟಕ್ಕೆ ತಗುಲಿದ ಕೈ ಸ್ಪರ್ಶಕ್ಕೆ ವೇಗವಾಗಿ ಬಂದಿದ್ದರಿಂದ ಯಾರ ಎದೆಗೋ ಗುದ್ದಿಕೊಂಡೇನೇನೋ ಎಂದು ಭಯಪಡುತ್ತಾ ಯಾರದು ಎಂದು ಕಣ್ಣು ಮೇಲೆತ್ತಿ ಭಯದಿಂದ ನೋಡುತ್ತಾಳೆ ಗಾನವಿ. ತನ್ನ ಎದುರಿಗಿದ್ದ ಆದಿಯ ರೂಪವನ್ನು ಕಂಡು ನೀವಾ ಎಂದು ಕಕ್ಕಾಬಿಕ್ಕಿಯಾಗಿ ನೋಡುತ್ತಾ ಇರುತ್ತಾಳೆ. ಆದಿ ಕಣ್ಣುಗಳಲ್ಲಿ ಕೋಪ ಕಾಣಿಸುತ್ತಿದ್ದರೆ ಏನಾಯಿತೆಂದು ಅರ್ಥವಾಗದೆ ಮುಕ್ತವಾಗಿ ಆದಿ ಕಡೆ ನೋಡುತ್ತಾ ಇರುತ್ತಾಳೆ. ನಿನಗೆ ಸರಿಯಾಗಿ ನಡೆಯಲು ಕೂಡ ಬರುವುದಿಲ್ಲವೇ? ಎದುರಿಗೆ ಯಾರು ಬರುತ್ತಿದ್ದಾರೋ ಅಂತ ಕೂಡ ನೋಡಿಕೊಳ್ಳಲ್ವಾ ಎಂದು ಕೋಪದಿಂದ ಕೇಳುತ್ತಾನೆ ಆದಿ. ನಾನೇನು ಮಾಡಿದ್ದೇರಿ? ನಾನು ಮಾಮೂಲಾಗಿಯೇ ನಡೆಯುತ್ತಿದ್ದೆ ಎಂದು ಅನ್ನುತ್ತಿದ್ದರೆ ತನ್ನ ಕೋಪವನ್ನು ಗಂಟಲಲ್ಲೇ ಹದುಮಿಟ್ಟುಕೊಂಡು ತಾನು ಬರುವುದು ಒಂದು ಕ್ಷಣ ತಡವಾಗಿದ್ದರೆ ಆ ಪುಂಡ ಹುಡುಗರು ಏನು ಮಾಡುತ್ತಿದ್ದರೋ, ಏನು ನಡೆಯುತ್ತಿತ್ತೋ. ಆಗಲೇ ಅವರ ಮಾತುಗಳೆಲ್ಲವನ್ನ ಕೇಳಿಸಿಕೊಂಡಿದ್ದ ಆದಿಗೆ ಇನ್ನೂ ಆ ಮಾತುಗಳು ಕಿವಿಯಲ್ಲಿ ಮಾರ್ದನಿಸುತ್ತಿದ್ದರೆ ವ್ಯಂಗ್ಯ ಮುಕ್ತವಾಗಿ ಕಾಣುತ್ತಿರುವ ಗಾನವಿಯನ್ನು ನೋಡಿ ಏನೂ ಅನ್ನಲಾಗದೆ ಸಿಟಿ ಲೈಫ್ ಅವಳಿಗೆ ಅಭ್ಯಾಸವಿಲ್ಲ ಎಂದು ತಿಳಿದು ನೀನು ಕಲ್ಪ ಒಟ್ಟಿಗೆ ಬಂದಿರಲಿಲ್ಲವೇ? ಮತ್ತೆ ಒಬ್ಬಂಟಿಯಾಗಿ ಇಲ್ಲಿ ಏನು ಮಾಡ್ತಾ ಇದ್ದೀಯಾ? ಕಲ್ಪ ಎಲ್ಲಿದ್ದಾಳೆ? ಅಸಲು ನೀನೊಬ್ಬಳನ್ನೇ ಇಲ್ಲಿ ಹೇಗೆ ಬಿಟ್ಟು ಹೋದಳು ಎಂದು ಸೀರಿಯಸ್ ಆಗಿ ಕೇಳುತ್ತಾನೆ. ಆದಿ ಕೋಪವನ್ನು ಕಂಡು ಸ್ವಲ್ಪ ಭಯಬಿದ್ದ ಗಾನವಿ ಇದರಲ್ಲಿ ಕಲ್ಪ ತಪ್ಪೇನೂ ಇಲ್ಲ ರೀ ಎಂದು ಅನ್ನುತ್ತಿದ್ದರೆ ನಿನಗಿಲ್ಲಿ ಏನು ಗೊತ್ತು ಅಂತ ಒಬ್ಬಂಟಿಯಾಗಿ ಹೊರಗೆ ಬಂದೆ? ಅಸಲು ಯಾಕೆ ಬಂದೆ ಅಂದ. ಅದು ಅದು ಎಂದು ಏನು ಹೇಳಬೇಕೋ ತಿಳಿಯದೆ ಅಜಯ್ ಬಗ್ಗೆ ಹೇಳುವುದು ಇಷ್ಟವಿಲ್ಲದೆ ಅದು ನಾನು ನೀರು ಕುಡಿಯೋಣ ಎಂದು ಹೊರಗೆ ಬಂದಿರಿ ಎಂದು ಆದಿ ಜೊತೆ ಹೇಳುತ್ತಾಳೆ. ಅಷ್ಟರಲ್ಲೇ ಛೇ, ಒಳ್ಳೆ ಚಾನ್ಸ್ ಮಿಸ್ ಆಯಿತು. ಕರೆಕ್ಟ್ ಟೈಮ್ಗೆ ಇವನು ಬಂದು ಅವಳನ್ನು ಸೇವ್ ಮಾಡಿದ. ಇಲ್ಲದಿದ್ದರೆ ಇಷ್ಟೊತ್ತಿಗೆ ಅವಳನ್ನು ಎಂದು ಅಂದುಕೊಳ್ಳುತ್ತಾ ಇನ್ನೂ ಗಾನವಿಯ ಕಡೆಗೆ ಕಾಮದ ಕಣ್ಣುಗಳಿಂದ ಆ 4 ಜನ ಹುಡುಗರು ನೋಡುತ್ತಿದ್ದರೆ ಅವರು ಆಡಿಕೊಳ್ಳುತ್ತಿದ್ದ ಮಾತುಗಳು ಆದಿ ಕಿವಿಗೆ ಬಿದ್ದು ಅವರನ್ನು ನೋಡುತ್ತಿದ್ದ ಆದಿ ಕಣ್ಣುಗಳಲ್ಲಿ ಬೆಂಕಿ ಹುರಿಯುತ್ತಿದ್ದರೆ ಅತಿ ಕಷ್ಟದಿಂದ ಕಂಟ್ರೋಲ್ ಮಾಡಿಕೊಂಡು ಸರಿ, ನೀನು ಒಳಗಡೆ ಹೋಗು, ಕಲ್ಪ ನಿನಗಾಗಿ ಕಾಯುತ್ತಿರುತ್ತಾಳೆ. ಕಲ್ಪ ಪಕ್ಕದಲ್ಲಿ ಇಲ್ಲದೆ ಹೀಗೆ ಒಬ್ಬಂಟಿಯಾಗಿ ಹೊರಗೆ ಬರಬೇಡ. ನಿನಗೆ ಇಲ್ಲಿ ಎತ್ತ ಕಡೆ ಹೋಗಬೇಕೆಂದು ತಿಳಿಯುವುದಿಲ್ಲ ಎನ್ನುತ್ತಾ ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ಗಾನವಿಯನ್ನು ಶೋರೂಮ್ ಒಳಗಡೆ ಕಳುಹಿಸಿ ಅಲ್ಲಿದ್ದ 4 ಯಾರಿಗೂ ಕಾಣದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಹಿಗ್ಗಾಮುಗ್ಗ ಚಚ್ಚುತ್ತಾನೆ ಆದಿ. ಎಲ್ಲಿ ಬೇಕೆಂದರಲ್ಲಿ ನಾಯಿಗಳಿಗೆ ಹೊಡೆದಂತೆ ಅವರನ್ನು ಹೊಡೆಯುತ್ತಾ ಇದ್ದರೆ ಅಣ್ಣ ಪ್ಲೀಸ್ ಅಣ್ಣ, ನಮ್ಮನ್ನು ಬಿಟ್ಟು ಬಿಡು ಅಣ್ಣ, ಆ ಹುಡುಗಿ ನಿಮ್ಮವರು ಎಂದು ನಮಗೆ ಗೊತ್ತಿರಲಿಲ್ಲ. ಇಲ್ಲದಿದ್ದರೆ ನಾವು ಅವಳ ತಂಟೆಗೆ ಕೂಡ ಹೋಗುತ್ತಿರಲಿಲ್ಲ. ಇನ್ನೊಮ್ಮೆ ಅತ್ತಿಗೆ ತಂಟೆಗೆ ಹೋಗಲ್ಲ ಅಣ್ಣ ಎಂದು ಆದಿ ಕಾಲು ಹಿಡಿದು ಬೇಡಿಕೊಳ್ಳುತ್ತಾ ಇದ್ದರೆ ಏನ್ರೋ ನಿಮಗೆ ಹುಡುಗಿಯರೆಂದರೆ ಅಷ್ಟೊಂದು ಕೀಳಾಗಿ ಕಾಣುತ್ತಾರಾ? ಎಲ್ಲಿ ಬಿದ್ದರೆ ಅಲ್ಲಿ ಅವರನ್ನು ಮುಟ್ಟಲು ನೋಡುತ್ತೀರಾ ಎಂದು ಮತ್ತೆ ಇನ್ನೊಂದು ಸಲ ಎಲ್ಲರನ್ನ ಸೇರಿಸಿ ಒದೆಯುತ್ತಾ ಇದ್ದರೆ ಪ್ಲೀಸ್ ಅಣ್ಣ, ಇನ್ನು ಹೊಡೆದರೆ ಸತ್ತು ಹೋಗುತ್ತೇವೆ ಅಣ್ಣ, ಪ್ಲೀಸ್ ಅಣ್ಣ, ಇನ್ನೊಮ್ಮೆ ಇಂತಹ ಕೆಲಸ ಮಾಡಲ್ಲಣ್ಣ, ನಮ್ಮನ್ನು ಬಿಟ್ಟು ಬಿಡಣ್ಣ ಎಂದು ಗೋಗರೆಯುತ್ತಾ ಇದ್ದರೆ ಗಾನವಿಯ ಬಗ್ಗೆ ಅವರು ಆಡಿದ ಮಾತುಗಳಿಗೆ ಇನ್ನೂ ಕೋಪ ತಣ್ಣಗಾಗದಿದ್ದರೆ ಇನ್ನೂ 4 ಏಟು ಹಾಕಿ ಮೈಯೆಲ್ಲ ರಕ್ತ ಸುರಿಯುತ್ತಿರುವ ಅವರನ್ನು ನೋಡಿ ಇನ್ನೂ ಹೊಡೆದರೆ ಸತ್ತು ಹೋಗುತ್ತಾರೆಂದು ಅಂದುಕೊಂಡು ಸರಿ, ಈ ಸಲಕ್ಕೆ ಬಿಡುತ್ತಿದ್ದೇನೆ. ಇನ್ನೊಮ್ಮೆ ಯಾವಾಗಲಾದರೂ ಎಲ್ಲಾದರೂ ಯಾವ ಹೆಣ್ಣು ಮಗಳನ್ನಾದರೂ ಚುಡಾಯಿಸುತ್ತಾ ಕಾಣಿಸಿದರೆ ಆ ದಿನ ನನ್ನ ಕೈಯಲ್ಲಿ ನಿಮ್ಮ ಸಾವು ಕನ್ಫರ್ಮ್ ಎಂದು ಹೇಳಿ ಇನ್ನೂ ಕೋಪ ತಣ್ಣಗಾಗದಿದ್ದರೂ ಅಸಹನೆಯಿಂದ ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗುತ್ತಾನೆ ಆದಿ. ಅಸಲು ಅಲ್ಲಿಗೆ ಆದಿ ಹೇಗೆ ಬಂದನೆಂದರೆ ತಾನು ಹಿಂತಿರುಗಿ ಹೋಗುವಾಗ ಯಾರೋ 4 ಜನ ಹುಡುಗರು ಮೇಲೆ ಗಾನವಿ ಬಗ್ಗೆ ಮಾತನಾಡಿಕೊಳ್ಳುವುದನ್ನು ಕೇಳಿಸಿಕೊಳ್ಳುತ್ತಾನೆ. ಯಾರೋ ಹುಡುಗಿ ಬಗ್ಗೆ ಮಾತನಾಡಿಕೊಳ್ಳುವುದನ್ನು ಕೇಳಿ ಯಾರೋ ಆ ಪಾಪ ಹುಡುಗಿ ಅಂದುಕೊಂಡ ಆದಿಗೆ ಮೇಲೆ ಆಗಲೇ ಗಾನವಿ ಕಾಣಿಸುತ್ತಿದ್ದರೆ ಆ 4 ಜನ ಹುಡುಗರಲ್ಲಿ ಒಬ್ಬ ಅಗೋ
ಬಾರೋ, ಆ ಹುಡುಗಿ ಅಲ್ಲೇ ಇದ್ದಾಳೆ ನೋಡು ಅಂದಾಗ, ಬನ್ನಿ ನಾವು ಹೋಗೋಣ ಎಂದು ತಕ್ಷಣ ಗಬಗಬನೆ ಮೇಲಕ್ಕೆ ಹೋಗುವುದನ್ನು ನೋಡಿ, ಗಾನವಿ ಬಗ್ಗೆನ ಇಷ್ಟು ಹೊತ್ತು ಇವರು ಮಾತನಾಡಿಕೊಳ್ಳುತ್ತಿದ್ದದ್ದು ಎಂದು ಕೋಪದಿಂದ ಕುದಿಯುತ್ತಾ ಮುಷ್ಟಿ ಬಿಗಿದು ಅವರ ಹಿಂದೆಯೇ ಹೋಗುತ್ತಾನೆ ಆದಿ ಕೂಡ. ಅದಕ್ಕೆ ಅವರ ಹಿಂದೆಯೇ ಬಂದ ಆದಿ ಕರೆಕ್ಟಾಗಿ ಅವನು ಡಿಕ್ಕಿ ಹೊಡೆಯಲು ಹೋಗುವ ಟೈಮ್ಗೆ ಗಾನವಿ ಅವರಿಗೆ ತಗಲದಂತೆ ಅವಳ ಸೊಂಟ ಹಿಡಿದು ಒಮ್ಮೆಲೆ ತನ್ನ ಕಡೆಗೆ ಎಳೆದುಕೊಳ್ಳುತ್ತಾನೆ. ಅಲ್ಲಿಯವರೆಗೂ ಅವರನ್ನು ದನಕ್ಕೆ ಬಡಿದಂತೆ ಬಡಿದು ಒಂದು ಕಡೆ ಯಾರೂ ನೋಡದಂತೆ ಮರೆಯಾಗಿ ನಿಂತಿದ್ದ ಅಜಯ್ ಆದಿ ಕಡೆಗೆ ನೋಡುತ್ತಾ ಇರುತ್ತಾನೆ. ಕೋಪದಿಂದ ಉಗಿಯುತ್ತಿದ್ದ ಆದಿಯನ್ನು ನೋಡುತ್ತಿದ್ದರೆ ಆ ಕ್ಷಣ ಆದಿ ಕ್ರೂರವಾದ ಕಾಡು ಪ್ರಾಣಿಯನ್ನು ಬೇಟೆಯಾಡುತ್ತಿರುವ ಮೃಗರಾಜನಂತೆ ಆದಿ ರೂಪವನ್ನು ನೋಡಿ ಅವನ ಕೋಪಕ್ಕೆ ಬೆದರಿ ಇನ್ನೂ ಅಲ್ಲೇ ಅವಿತುಕೊಂಡು ನೋಡುತ್ತಾ ಇರುತ್ತಾನೆ. ಆದಿ ಅಲ್ಲಿಂದ ಹೋಗಿ ಬಿಡುತ್ತಲೇ ಎದೆಯ ಮೇಲೆ ಒಮ್ಮೆಲೆ ಕೈ ಹಾಕಿಕೊಂಡು, ಅಸಲು ಈ ಏಟುಗಳೆಲ್ಲ ನನಗೆ ಬೀಳಬೇಕಾದವು, ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡೆ ಎಂದು ಅಂದುಕೊಳ್ಳುತ್ತಾ ಅಸಲು ಏನು ನಡೆಯಿತೋ ನೆನಪಿಸಿಕೊಳ್ಳುತ್ತಾನೆ. ಗಾನವಿಯನ್ನು ಮರಳು ಮಾಡಿ ಹೊರಗೆ ಕರೆದುಕೊಂಡು ಬಂದ ಅಜಯ್, ಗಾನವಿ ಕೂಡ ಕಾರಿಡಾರ್ನಲ್ಲಿ ತುಂಬ ದೂರ ಬಂದಿದ್ದರಿಂದ ಅಲ್ಲಿ ಮನುಷ್ಯರು ಕೂಡ ಯಾರೂ ಇಲ್ಲದಿರುವುದರಿಂದ ಶಾಂಭವಿಯ ಅವಶ್ಯಕತೆ ಇಲ್ಲ ಎಂದು ಅಂದುಕೊಳ್ಳುತ್ತಾ ಗಾನವಿಗೆ ಮತ್ತು ಬರಿಸಿ ಹೇಗಾದರೂ ಗಾನವಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಬೇಕೆಂದುಕೊಳ್ಳುತ್ತಾನೆ. ಇನ್ನೊಂದು ಕ್ಷಣದಲ್ಲಿ ಗಾನವಿ ಹಿಂದಿನಿಂದ ಅವಳ ಮೂಗಿನ ಮೇಲೆ ಕ್ಲೋರೋಫಾರ್ಮ್ ಇದ್ದ ಕರ್ಚೀಫಿಟ್ಟು ಅವಳು ಪ್ರಜ್ಞೆ ತಪ್ಪುವಂತೆ ಮಾಡಿ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗೋಣ ಅಂದುಕೊಳ್ಳುವ ಕ್ಷಣದಲ್ಲಿ ಅಜಯ್ ಫೋನ್ ರಿಂಗ್ ಆಗುತ್ತದೆ. ತನಗೆ ಹತ್ತಿರದಲ್ಲೇ ಕೇಳಿಸುತ್ತಿರುವ ಫೋನ್ನ ರಿಂಗ್ ಸೌಂಡ್ನಿಂದ ಗಾನವಿ ಹಿಂದೆ ತಿರುಗುವಷ್ಟರಲ್ಲಿ ಅಜಯ್ ಗಾನವಿ ತನ್ನನ್ನು ನೋಡದಂತೆ ಪಕ್ಕಕ್ಕೆ ಸರಿದುಕೊಳ್ಳುತ್ತಾನೆ. ಕರೆಕ್ಟಾಗಿ ಗಾನವಿಗೆ ಮದ್ದು ಕೊಡುವಷ್ಟರಲ್ಲಿ ಈ ಫೋನ್ ರಿಂಗ್ ಆಯಿತು ಎಂದು ಬೈದುಕೊಳ್ಳುತ್ತಾ, ಆದರೂ ಈ ಟೈಮ್ನಲ್ಲಿ ಯಾರು ಎಂದು ಅಸಹನೆಯಿಂದ ಫೋನ್ ನೋಡಿದ ಅಜಯ್ಗೆ ಸ್ಕ್ರೀನ್ ಮೇಲೆ ಶಾಂಭವಿ ನಂಬರ್ ಕಾಣಿಸುವುದರೊಂದಿಗೆ, ಇವಳಿಗೆ ಕೂಡ ಈಗಲೇ ಸಮಯ ಸಿಕ್ಕಿತಾ ಫೋನ್ ಮಾಡಲು, ಒಂದು 5 ನಿಮಿಷ ತಡೆದಿದ್ದರೆ ಇವಳದ್ದೇನು ಹೋಗುತ್ತಿತ್ತು ಎಂದು ಬೈದುಕೊಳ್ಳುತ್ತಾ ಮತ್ತೆ ಫೋನ್ ಎತ್ತದಿದ್ದರೆ ಏನು ಮಾಡುತ್ತಾಳೋ ಏನೋ ಎಂದು ಮುಖವೆಲ್ಲ ಗಂಟಿಕ್ಕಿಕೊಂಡು ಫೋನ್ ಲಿಫ್ಟ್ ಮಾಡಿ ಹಲೋ ಅಂದಾಗ ಆ ಕಡೆಯಿಂದ ಶಾಂಭವಿ, ನೀನೇನು ಮಾಡುತ್ತಿದ್ದೀಯಾ ಎಂದು ಫೋನ್ನಲ್ಲೇ ಬೈಯುತ್ತಿದ್ದರೆ, ನಾನೇನು ಮಾಡುತ್ತಿದ್ದೇನೆ ಮೇಡಮ್, ನೀವು ಹೇಳಿದ ಕೆಲಸವೇ ಅಲ್ವಾ ನಾನು ಮಾಡುತ್ತಿರುವುದು ಎಂದು ಸಬೂಬು ಹೇಳುತ್ತಿದ್ದರೆ, ನೀನೇನು ಮಾಡುತ್ತಿದ್ದೀಯೋ ನನಗೆ ಗೊತ್ತಿಲ್ಲ ಅಂದುಕೊಂಡಿದ್ದೀಯಾ ಎಂದು ಅನ್ನುತ್ತಿದ್ದರೆ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಕೋಪದಿಂದ ದವಡೆ ಬಿಗಿದು, ಅಸಲು ಇಲ್ಲಿ ನಾನೇನು ಮಾಡುತ್ತಿದ್ದೇನೆ ಎಂದು ಅವಳಿಗೆ ಹೇಗೆ ಗೊತ್ತು, ಅಂದರೆ ನನ್ನ ಹಿಂದೆ ಕೂಡ ಮನುಷ್ಯರನ್ನು ಇಟ್ಟಿದ್ದಾಳಾ ಇವಳು ಎಂದು ಅಂದುಕೊಳ್ಳುವಷ್ಟರಲ್ಲೇ ಮನಸ್ಸು ಅದೇ ಸತ್ಯ ಎಂದು ಹೇಳುವುದರೊಂದಿಗೆ, ಅಮ್ಮೋ, ಇವಳ ಬಗ್ಗೆ ನಾನು ತುಂಬ ಕಡಿಮೆ ಅಂದಾಜು ಮಾಡಿದೆ, ಇವಳು ನನಗಿಂತ ದೊಡ್ಡ ಕಿಲಾಡಿ ತರಹ ಇದ್ದಾಳೆ ಎಂದು ಅಂದುಕೊಳ್ಳುತ್ತಾ ಇದ್ದರೆ, ಇನ್ನೂ ಫೋನ್ನಲ್ಲಿ ಶಾಂಭವಿ ನಿಲ್ಲಿಸದೆ ಬೈಯುತ್ತಾ ಇದ್ದರೆ ಸಹನೆ ನಶಿಸಿದರೂ ಅವಳನ್ನು ಏನೂ ಅನ್ನಲಾಗದೆ ತನಗೆ ಬರುತ್ತಿರುವ ಕೋಪವನ್ನು ಅತಿ ಕಷ್ಟದಿಂದ ಹಲ್ಲು ಕಚ್ಚಿ ಬಿಗಿದಿಟ್ಟುಕೊಂಡು, ಸಾರಿ ಮೇಡಮ್, ಇನ್ನೊಮ್ಮೆ ಹಾಗೆ ಮಾಡಲ್ಲ, ಈ ಒಂದು ಸಲಕ್ಕೆ ಕ್ಷಮಿಸಿ ಎಂದು ಅನ್ನುತ್ತಾ ಇನ್ನೂ 2 ಮಾತು ಅವಳೊಂದಿಗೆ ಮಾತನಾಡಿ ಫೋನ್ ಇಟ್ಟು ಬಿಡುತ್ತಾನೆ. ಫೋನ್ ಇಟ್ಟ ನಂತರ ಕೂಡ ಶಾಂಭವಿಯನ್ನು ಬೈದುಕೊಳ್ಳುತ್ತಾ ಪಕ್ಕಕ್ಕೆ ನೋಡಿದ ಅಜಯ್ಗೆ ಆದಿ ಆಗಲೇ ಗಾನವಿಯ ಸೊಂಟ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಗಾನವಿಯನ್ನು ಬೈದು ಒಳಗಡೆ ಕಳುಹಿಸಿ ಆ ಹುಡುಗರನ್ನು ಯಾರೂ ಕಾಣದ ಸ್ಥಳಕ್ಕೆ ಎಳೆದುಕೊಂಡು ಹೋಗುವುದು ಕಾಣಿಸುತ್ತದೆ. ಗಾನವಿಯನ್ನು ಹತ್ತಿರಕ್ಕೆ ಎಳೆದುಕೊಂಡಾಗಲೇ ಅಜಯ್ ಕೋಪದಿಂದ ಆದಿ ಕಡೆ ನೋಡುತ್ತಾ, ಯಾರಿವನು ಗಾನವಿ ಮೇಲೆ ತನ್ನ ಸ್ವಂತ ಹಕ್ಕು ಇರುವಂತೆ ಹಾಗೆ ಹತ್ತಿರಕ್ಕೆ ಎಳೆದುಕೊಂಡ ಎಂದು ಅಂದುಕೊಳ್ಳುತ್ತಾ ಅವನ ಹಿಂದೆಯೇ ಹೆಜ್ಜೆ ಹಾಕುತ್ತಾನೆ. ಅಜಯ್ ಕೂಡ ಆ 4 ಜನ ಹುಡುಗರನ್ನು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದ ಆದಿ ಅವರನ್ನು ಒದೆಸುತ್ತಿದ್ದರೆ ಆದಿ ರೂಪವನ್ನು ನೋಡಿ ಭಯಪಟ್ಟು ಒಂದು ಕಡೆ ಅವಿತುಕೊಂಡು ಅಲ್ಲಿ ನಡೆಯುವುದನ್ನು ನೋಡುತ್ತಿರುತ್ತಾನೆ. ಆ ಹುಡುಗರನ್ನು ಹೊಡೆಯುವಾಗ
ಆದಿಯನ್ನು ನೋಡುತ್ತಿದ್ದರೆ ಕಾಡು ಮೃಗಗಳನ್ನು ಬೆನ್ನಟ್ಟಿ ಬೇಟೆಯಾಡಿ ತನ್ನ ಪಂಜರದಿಂದ ಕಸಿಯುವಂತೆ ಸೀಳಿ ಹಾಕುವ ಸಿಂಹದಂತೆ ಕಾಣುತ್ತಿರುವ ಆದಿ ರೂಪವನ್ನು ನೋಡುತ್ತಿದ್ದರೆ ತಿಳಿಯದೆಯೇ ಅವನ ಶರೀರ ಭಯದಿಂದ ನಡುಗುತ್ತದೆ. ಅರುಣವರ್ಣವನ್ನು ಹೋಲುವ ಹಾದಿ ಕಣ್ಣುಗಳನ್ನು ನೋಡುತ್ತಾ ಆ ಕೋಪವೆಲ್ಲ ಗಾನವಿಗೆ ಇವರು ಡಿಕ್ಕಿ ಹೊಡೆಯಲು ಓದುವುದಕ್ಕೆ ಎಂದು ಅರ್ಥವಾಗಿ ಸದ್ಯ 1 ನಿಮಿಷದಲ್ಲಿ ನಾನು ತಪ್ಪಿಸಿಕೊಂಡೆ. ಗಾನವಿಗೆ ಡಿಕ್ಕಿ ಹೊಡೆಯಲು ಹೋದುದಕ್ಕೆ ಇವರನ್ನ ಇಷ್ಟೊಂದು ಚೆಚ್ಚಿದ ಗಾನವಿಗೆ ಮತ್ತು ಬರೆಸಿ ನನ್ನ ಜೊತೆ ಕರೆದುಕೊಂಡು ಹೋಗಬೇಕೆಂದುಕೊಂಡಿದ್ದೆ. ಇನ್ನು ನನ್ನನ್ನು ಏನು ಮಾಡುತ್ತಿದ್ದನೋ ಎಂದು ನೆನೆಸಿಕೊಂಡು ಭಯದಿಂದ ಹೋಗುತ್ತಿರುವ ಆದಿ ಕಡೆಯೇ ನೋಡುತ್ತಾನೆ ಅಜಯ್. ಇವರು ಹುಡುಗರು ಆದ್ದರಿಂದ ಸ್ವಲ್ಪವಾದರೂ ಅವನ ಏಟುಗಳನ್ನು ತಿಂದು ತಡೆದುಕೊಳ್ಳಲು ಸಾಧ್ಯವಾಯಿತು. ನಾನಾಗಿದ್ದರೆ ಇವನು ಹೊಡೆಯುವ ಏಟುಗಳಿಗೆ ಏಕಪಕ್ಷೀಯವಾಗಿ ಸತ್ತೇ ಹೋಗುತ್ತಿದ್ದೆ ಎಂದು ತನ್ನ ಎದೆ ಮೇಲೆ ಕೈ ಇಟ್ಟುಕೊಳ್ಳುತ್ತಾನೆ ಅಜಯ್. ಅಲ್ಲಿವರೆಗೂ ಶಾಂಭವಿಯನ್ನು ಬೈದುಕೊಂಡವನ್ನೆಲ್ಲ ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿ ತನ್ನನ್ನು ಸೇವ್ ಮಾಡಿದಳು ಎಂದು ಅಮ್ಮಯ್ಯ ನನಗೆ ಏಟು ಬೀಳದಂತೆ ಒಳ್ಳೆ ಕೆಲಸ ಮಾಡಿದಳು ಅಂದುಕೊಂಡು ಮತ್ತೆ ಮೆಚ್ಚಿಕೊಳ್ಳುತ್ತಾನೆ. ಅಂದರೆ ಇವಳಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರು ಬಂದಿದ್ದಾರೆ ಎನ್ನುವುದು ಕೂಡ ಗೊತ್ತಿದೆ. ಅದಕ್ಕೆ ಅವನ ಕೋಪಕ್ಕೆ ಬಲಿಯಾಗದಂತೆ ನನ್ನನ್ನು ಕರೆಕ್ಟ್ ಟೈಮ್ಗೆ ಸೇವ್ ಮಾಡಿದಳು ಎಂದು ಅಂದುಕೊಳ್ಳುತ್ತಾನೆ. ಆದರೆ ಅವನು ಗಾನವಿಯ ಮೇಲೆ ಅಷ್ಟು ಹಕ್ಕು ತೋರಿಸುತ್ತಿದ್ದರೂ ಗಾನವಿ ಅವನನ್ನು ಏನೂ ಅನ್ನದೆ ಸುಮ್ಮನಿದ್ದಾಳೆಂದರೆ ಅವನು ಯಾರು ಎಂದು ಆಲೋಚಿಸಿದ ಅಜಯ್ಗೆ ಅವನು ಗಾನವಿ ಗಂಡನ ಎಂಬ ಅನುಮಾನ ಬರುತ್ತದೆ. ಅದು ನಿಜವಾ, ಹೌದಾ ಎಂದು ಆಲೋಚಿಸಿದ ತನ್ನ ಮೆದುಳಿಗೆ ಸಣ್ಣದಾಗಿ ವಿಷಯ ಅರ್ಥವಾಗುತ್ತಿದ್ದರೆ ಹೌದು, ಅವನೇ ಗಾನವಿಯ ಗಂಡ ಎಂದು ತನ್ನ ಸಿಕ್ಸ್ತ್ ಸೆನ್ಸ್ ಹೇಳದೆಯೇ ಹೇಳುತ್ತಿದ್ದರೆ ಜಮೀನ್ದಾರಿತನದಲ್ಲಿ ಇರುವ ಗಾಂಭೀರ್ಯ, ಸಿಂಹದಂತಹ ಅವನ ನಡಿಗೆಯಲ್ಲಿರುವ ಡಿಗ್ನಿಟಿ, ಅವನ ಮುಖದಲ್ಲಿ ಎದ್ದು ಕಾಣುತ್ತಿರುವ ಜಮೀನ್ದಾರಿ ಕಳೆ ಎಲ್ಲವೂ ಕೂಡ ಅವನೇ ಗಾನವಿಯ ಗಂಡ ಎಂದು ಹೇಳದೆಯೇ ಹೇಳುತ್ತಿವೆ. ಗಾನವಿಯ ಗಂಡ ಇಷ್ಟು ಅಂದವಾಗಿ ಇರುತ್ತಾನಾ ಎಂದು 6 ಅಡಿ ಎತ್ತರದ ಆ ರೂಪವನ್ನು ನೆನಪಿಸಿಕೊಳ್ಳುತ್ತಾ ತನ್ನನ್ನು ತಾನು ನೋಡಿಕೊಳ್ಳುತ್ತಾನೆ ಅಜಯ್. ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.